ಒಂದು ಯಾವ್ದಾರ ಒಂದು ರೋಡ್ಗಳು ಕರೆಕ್ಟಾಗಿ ಆಯ್ತಾ? 80 ಫೀಟ್ ರೋಡ್ ಮಾಡ್ತವ್ರೆ, ಅದು 3 ವರ್ಷದಿಂದನೂ ಮಾಡ್ತವ್ರೆ. ಇಲ್ಲ ಈಗ ನಾವೇನಾರ ಬಂದ್ಬಿಟ್ಟು ಇವ್ರನ್ನ ಫ್ರೀ ಕೊಡಿ ಅಂತ ಕೇಳಿದ್ವಿ, ಅವ್ರವ್ರ ಹೊಟ್ಟೆಪಾಡು ಅವ್ರು ತುಂಬಿಸ್ಕೋತವ್ರು ಅಷ್ಟೇ. ಜನಗಳು ಏನನ್ಸುತ್ತೆ ನಿಮ್ಗೆ? ಮಳೆಯಿಂದ ಏನು ಸರ್, ಮಾಮೂಲಿ ಸಮಸ್ಯೆಗಳು ಅಂದರೆ ಸಮಸ್ಯೆಗಳೇ ಐತೆ ಬೆಂಗಳೂರಲ್ಲಿ. ಯಾವತ್ತಾನೆ ಸಮಸ್ಯೆ ಕಮ್ಮಿ ಆಗೈತೆ ಹೇಳಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಇದ್ದಿದ್ದೇನೆ ಯಾವಾಗೂ ಅಲ್ಲ. ಇವಾಗ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದವ್ರೆ. ಬಂದು ಏನಾರ ಒಂದು ಕೆಲಸಗಳು, ಇವಾಗ ಮಳೆ ಬರುತ್ತೆ ಅಂತ ಅವರು ಗೊತ್ತುತ್ತಾನೆ. ಈಗ ಮಳೆಗಾಲ ಅನ್ನೋದು ಗೊತ್ತುತ್ತಾನೆ. ಒಂದು ಯಾವ್ದಾರ ಒಂದು ರೋಡ್ಗಳು ಕರೆಕ್ಟಾಗಿ ಆಯ್ತಾ? ಒಂದು ರೋಡ್ ಕರೆಕ್ಟಾಗಿಲ್ಲ. ಒಂದು ಇದಂದರೆ ಈಗ ರೋಡು ಮಾಡಿದ್ರೂ ನ್ಯಾಯವಾಗಿ ಒಂದು ಮೋರಿಗಳು ನ್ಯಾಯವಾಗಿ ಮಾಡಲ್ಲ. ಇವಾಗ ನಮ್ಮ 80 ಫೀಟ್ ರೋಡ್ ಮಾಡ್ತವ್ರೆ, ಅದು 3 ವರ್ಷದಿಂದನೂ ಮಾಡ್ತವ್ರೆ. ಅದು ಇನ್ನೂ 3 ವರ್ಷದಿಂದ ಮುಗಿದಿಲ್ಲ, ಅದಾಗಿಲ್ಲ. ಆ ಥರ ಆಗೈತೆ ಸಿಚುವೇಶನ್ಗಳು. ಮತ್ತು ಈಗ ಮಳೆ ಬಂದರೆ ನೀರುಗಳು ಹೋಗಲ್ಲ, ರೋಡ್ಗಳಂತೂ ಕೇಳುವಂಗೆ ಇಲ್ಲ. ಆ ಥರ ಆಗೈತೆ. ಇನ್ನು ಗಾಡಿಗಳು ಓಡಿಸೋದು ಎಲ್ಲಿ ಇದು ಮಾಡೋಣ? ಈಗ ಯಾವ ಸರ್ಕಾರ ಅಂತ ಹೇಳೋಣ ನಾವು? ಇವಾಗ ಇವ್ರು ಬಂದರು ಅಷ್ಟೇ, ಅವ್ರು ಬಂದರು ಅಷ್ಟೇ. ಹಾಂ, ಏನು ಬಂದ್ರೂ ಅದೇ ಇದಾಗೈತೆ. ಏನಪ್ಪ ಅಂತಂದ್ರೆ ಈಗ ಜನಗಳು ಕಾಂಗ್ರೆಸ್ಗೆ ಓಟ್ ಹಾಕಿ ಎಲ್ಲ ಫ್ರೀ ಫ್ರೀ ಅಂದ್ಕೊಂಡು ಏನಕ್ಕೋಸ್ಕರ ಫ್ರೀ ಕೊಡಬೇಕು? ಯಾರ ಮನೆಯಿಂದ ಫ್ರೀ ಕೊಡ್ತಾವ್ರೆ? ಈಗ ನಮ್ಮ ದುಡ್ಡೇ ತಾನೇ ನಮಗೆ ಕೊಡ್ತಾ ಇರೋದು. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು, ಇಲ್ಲ ನೀವು ಟ್ಯಾಕ್ಸ್ ಕಟ್ಟಬೇಕು, ನಾವು ಫ್ರೀ ಕೊಡಬೇಕು. ಈಗ ನಾವು ಕಟ್ಟೋ ದುಡ್ಡಲ್ಲಿ ನಮಗೆ ಫ್ರೀ ಕೊಡೋದಾದ್ರೆ ಮತ್ತೆ ನಾವೇನಕ್ಕೆ ಇದು ಮಾಡ್ಬೇಕು? ಇವ್ರನ್ನ ಏನಕ್ಕೆ ಗೆಲ್ಲಿಸ್ಬೇಕು? ಇಲ್ಲ ಈಗ ನಾವೇನಾರ ಬಂದ್ಬಿಟ್ಟು ಇವ್ರನ್ನ ಫ್ರೀ ಕೊಡಿ ಅಂತ ಕೇಳಿದ್ವಾ? ಇಲ್ಲ ಇದು ಮಾಡಿದ್ರ? ಈಗ ಫ್ರೀ ಕೊಟ್ಬಿಟ್ಟು ಆಲ್ ರೈಟ್ ಬಂದ್ಬಿಟ್ಟು 22 ರೂಪಾಯಿ ಇತ್ತು, ತಗೊಂಡೋಗಿ 30 ರೂಪಾಯಿ ಮಾಡಿಕ್ಕೋದ್ರು. ಇದಕ್ಕೆ ಪೆಟ್ರೋಲ್ ರೈಟು 102 ರೂಪಾಯಿ. ಏನು ಗಾಡಿ ಓಡಿಸೋಣ ನಾವು? ಈಗ ಅದೆಲ್ಲ ಮಾಡ್ತಾವ್ರಲ್ವಾ? ಸರಿ, ಪೇಮೆಂಟು ಈಗ ಒಬ್ರಿಗೆ ಬಂದ್ಬಿಟ್ಟು ಎಷ್ಟೈತೆ? 15,000ದಿಂದ 20,000 ರೂಪಾಯಿ ಐತೆ. 20,000 ತಗೊಂಡವ್ರು ಯಾರೂ ಇಲ್ಲ. ತಗೊಳ್ತಾ ಇರೋದು ಎಷ್ಟು? ಇಲ್ಲಿ ಮಿಡಲ್ ಕ್ಲಾಸ್ ಅವ್ರು ನಮ್ಮಂತೆಯವ್ರು ಬಂದ್ಬಿಟ್ಟು ಗಾರ್ಮೆಂಟ್ಸಲ್ಲಿ 15,000-16,000 ಪೇಮೆಂಟ್ ತಗೋತೀವಿ. ತಗೊಂಡು ಏನು ಮಾಡೋಣ ನಾವು? ಯಾವುದಕ್ಕೆ ಅಂತ ಕಟ್ಟೋಣ ಹೋಗ್ಲಿ? ಯಾವುದಕ್ಕೆ ಅಂತ ಮಾಡೋಕ್ಕಾಗುತ್ತೆ ಹೋಗ್ಲಿ? ಏನಕ್ಕೆ ಸರ್ ಈ ಮಳೆ ಬಂದ್ರೆ ರೋಡು ಹೇಳಿದ್ರೆ ಹಾಂ, ಇದು ಸಮಸ್ಯೆಗೆ ಯಾಕೆ ಪರಿಹಾರ ಏನು ಸಿಗ್ತಾ ಇಲ್ಲ ಅಂತ? ಪರಿಹಾರ ಈಗ ಅವ್ರು ಕಂಡುಹಿಡಿಬೇಕು ಸರ್. ಹೋಗ್ಲಿ, ಇವಾಗ ಈಗ ನಾವೇನು ಸರ್ ಕಂಡುಹಿಡಿಯೋಕ್ಕಾಗುತ್ತೆ? ಇವಾಗ ನೀವು ಬರ್ತೀರಾ ಸರ್, ನಿಮ್ಮ ಸಮಸ್ಯೆ ಏನೈತೆ ಅಂತ ಕೇಳ್ತೀರಾ, ಹಿಂಗಲ್ಲ ಹಿಂಗೈತೆ ಅಂತ ನಾವು ಹೇಳ್ಬೋದೇ ಹೊರತು, ಅದನ್ನು ಬಿಟ್ಬಿಟ್ಟು ಇವಾಗ ಸಮಸ್ಯೆ ಬಂದ್ಬಿಟ್ಟು ಇವಾಗ ಅವ್ರಿಗೆ ಗೊತ್ತಿರುತ್ತೆ. ಈಗ ಮಳೆಗಾಲ ಬರ್ತೈತೆ, ಮೋರಿಗಳು ಇದು ಮಾಡಬೇಕು, ಕ್ಲೀನ್ ಮಾಡಬೇಕು, ಮತ್ತು ರೋಡ್ಗಳು ವ್ಯವಸ್ಥೆ ಕರೆಕ್ಟಾಗಿ ಮಾಡಬೇಕು, ಜನಗಳು ಹೋಗೋಕ್ಕೆ ಬರೋಕ್ಕೆ ಏನಾರ ಒಂದು ಮಾಡ್ಬೇಕಲ್ವಾ? ಏನೂ ಇಲ್ಲ. ಏನು ಬರೋ ದುಡ್ಡನ್ನ ಆರಾಮಾಗಿ ತಿನ್ಕೊಂಡವ್ರೆ, ಉಣ್ಕೊಂಡವ್ರೆ. ಇವಾಗ 2 ವರ್ಷ ಸಮಾವೇಶ, ಏನೋ 2 ವರ್ಷ ದೊಡ್ಡ ಸಾಧನೆ ಮಾಡಿ ದಬಾ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಸಮಾವೇಶ ಬಾರಿ ಮಾಡೋರು. ಏನು ಸಾಧನೆ ಮಾಡವ್ರೆ ತೋರ್ಸೋಕ್ಕೆ? ಇಲ್ಲ ಒಂದು ರೋಡ್ ಮಾಡವ್ರ, ಇಲ್ಲ ಒಂದು ಪಬ್ಲಿಕ್ಕಿಗೆ ಏನಾರ ಒಂದು ಇದು ಮಾಡವ್ರ? ಏನಂದ್ರೆ ಏನಿಲ್ಲ, ಎಲ್ಲ ರೈಟ್ ಜಾಸ್ತಿ ಮಾಡ್ಕೊಂಡವ್ರೆ. ಅವ್ರು ಬಂದು ದುಡ್ಡು ಅವ್ರು ತಿನ್ಕೊಂಡು ಉಣ್ಕೊಂಡು ನೇಮ್ಜಾಗ ಅವ್ರು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಯಾರಿಗೇನು ಇದೇ ಆಗ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಬಿಟ್ಟಿದ್ದೀವಿ ಅಂತಾರೆ, ಯಾರಿಗೆ ಬಂದೈತೆ? ಸುಮಾರು ಜನಕ್ಕೆ ಬಂದೇ ಇಲ್ಲ. ಅದ್ರಲ್ಲಿ ಏನು ಮಾಡ್ತಾವ್ರೆ ಅಂತಂದರೆ, ಯಾರನ್ನಾರ ಒಂದು 4 ಜನ ಕರ್ಕೊತಾರೆ, ಬಂದೈತೆ ಅಂತ ಹೇಳಿ ಅಂದ್ಬಿಟ್ಟು ಒಂದು 500-1000 ಕೊಡ್ತಾರೆ. ಅವ್ರೊಂದು ಹೇಳ್ತಾರೆ, ಇವ್ರೊಂದು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಮತ್ತೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದ ಮುಂಚೆನೆ ಮಳೆ ಬಂದಿದೆ. ಈಗ ಮಳೆ ಬರುತ್ತೆ ಅನ್ನೋದು ಇವಾಗ ಏನು ಗೊತ್ತಾ ಸರ್? ಇವಾಗ ಮಳೆ ಬರುತ್ತೆ, ಇನ್ನೂ 1 ವಾರದಲ್ಲಿ ಇದಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದ್ರು. ಅವಾಗಾರ ಎಚ್ಚೆತ್ಕೊಂಡು ಏನೇನು ಮಾಡ್ಬೇಕಂತ ಮಾಡ್ಬೋದಾಗಿತ್ತಲ್ಲ ಇವರು. ಓಕೆ, ಇನ್ನು ಮುಂದೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಹಿಂಗೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಬೆಂಗಳೂರು ಏನಪ್ಪ ಅಂತಂದ್ರೆ ಬ್ರ್ಯಾಂಡ್ ಬೆಂಗಳೂರು ಬಂದ್ಬಿಟ್ಟು ಇದ್ರ ಬೆಂಗಳೂರು ಆಗುತ್ತೆ. ಆಮೇಲೆ ಈಗ ಎಲ್ಲೋದ್ರೂ ಇವಾಗ ನೀರು ನಿಂತ್ಕೊಂಡೈತೆ, ಮೋರಿಗಳು ಇದಾಗೈತೆ, ಮತ್ತು ಈ ಕೊರೋನಾ ಬೇರೆ ಜಾಸ್ತಿ ಆಗ್ತೈತೆ ಅಂತ ಅವರಲ್ವಾ? ಏನ್ರಿಂದ ಆಗ್ತೈತೆ? ಒಂದು ಮೋರಿಗಳು ನೆಟ್ಟಗಿಲ್ಲ, ನೀರು ಎಲ್ಲಿ ಬೇಕು ಅಲ್ಲೇ ನಿಂತ್ಕೊಳ್ಳುತ್ತೆ, ಎಲ್ಲಿ ಬೇಕಿಲ್ಲ ಇದಾಗುತ್ತೆ. ಏನಂದ್ರೆ ಏನಿಲ್ಲ. ಈಗ ಮಕ್ಳು ಮರಿಗಳು ಏನು ಮಾಡ್ತಾರೆ? ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಅದೇ ರೋಡಲ್ಲಿ ಓಡಾಡಬೇಕು, ಬರಬೇಕು. ಏನಾಗುತ್ತೆ ಇವಾಗ? ಏನಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಈಗ ನಮ್ಮ ಮಕ್ಳುಗಳಿಗೆ ಯಾರು ಹೊಡೆ? ನಾವೇ ಹೊಡೆ. ಇವಾಗ ಏನು ಗೌರ್ಮೆಂಟ್ ಬರುತ್ತಾ? ಬರಲ್ಲ. ಏನಂದ್ರೆ ಏನೂ ಇಲ್ಲ. ಇವ್ರದ್ದು ಇದ್ದುದೇ ರಾಮಣ್ಣ, ಏನು ಮಾಡೋಕ್ಕಾಗಲ್ಲ. ಜನಗಳು ಇವಾಗ ಓಟಾಗಿ ಗೆಲ್ಸವ್ರೆ, ಅನುಭವಿಸ್ತಾ ಇದೀವಿ ಅಷ್ಟೇ, ಇನ್ನೇನಲ್ಲ. ಇನ್ನು 3 ವರ್ಷ ಐತೆ, 3 ವರ್ಷಕ್ಕೆ ಅಷ್ಟರೊಳಗೆ ಈಗ 30 ರೂಪಾಯಿ ಆಗದೆ, 50 ರೂಪಾಯಿ ಮಾಡಿಕ್ತಾರೆ ಆಲ್ ರೈಟು. ಇವಾಗ ನಮ್ಮ ಕನಕಪುರಕ್ಕೆ ಹೋಗ್ಬೇಕು ಬರಬೇಕು ಅಂತಂದ್ರೆ ಮುಂಚೆ ಎಷ್ಟಿತ್ತು? 45 ರೂಪಾಯಿ ಇತ್ತು ಕೋಣಕುಂಟೆ ಕ್ರಾಸಿಂದ ಕನಕಪುರ. ಇವಾಗ ಬಂದ್ಬಿಟ್ಟು 75 ರೂಪಾಯಿ ಮಾಡಿಕವ್ರೆ. ಈಗ ಅದಲ್ಲದೆ ಬಂದ್ಬಿಟ್ಟು ಇವಾಗ ಈಗ ನಮ್ಮ ಕನಕಪುರ ರೋಡಲ್ಲಿ ಟೋಲ್ ಇರಲಿಲ್ಲ, ಇವಾಗ ಟೋಲ್ ಬೇರೆ ಮಾಡಿಕ್ಕವ್ರೆ. ಟೋಲಿಗೆ ಬಂದ್ಬಿಟ್ಟು ಒಂದು ಕಾರಿಗೆ 170 ರೂಪಾಯಿ. ಎಲ್ಲಿಂದ ತರ್ತಾರೆ ಹೋಗ್ಲಿ ಜನಗಳು? ಏನು ಅಷ್ಟು ಒಂದು ಇದು ಬೇಡವಾ ಹೋಗ್ಲಿ? ಈಗ ಅಲ್ಲಿ 170 ರೂಪಾಯಿ ಎತ್ಕೊಂಡು ಇಲ್ಲಿ ಕೊಡ್ತಾರೆ, ಇಲ್ಲಿ ಇದು ಮಾಡ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಇಲ್ಲಿ ಇದು ಮಾಡ್ಕೊತವ್ರೆ ಅಷ್ಟೇ. ಅವ್ರವ್ರ ಹೊಟ್ಟೆಪಾಡು ಅವ್ರು ತುಂಬಿಸ್ಕೊತವ್ರು ಅಷ್ಟೇ. ಜನಗಳು
ನಡೆಯೋದು ನಡೆಸ್ಬೇಕಷ್ಟೆ. ಮೇನ್ ಏನು ಗೊತ್ತಾ ಸರ್, ಇವಾಗ ಎಲ್ಲ ರೈಡು ಜಾಸ್ತಿ ಮಾಡಿದ್ರಲ್ವಾ, ಅದೇ ಥರ ಪೇಮೆಂಟ್ಗಳು ಜಾಸ್ತಿ ಮಾಡಲಿ ಬಿಡಿ. ಒಬ್ಬರಿಗೆ ಮಿನಿಮಮ್ 25,000 ಪೇಮೆಂಟ್ ಮಾಡಲಿ ಬಿಡಿ. ಮಾಡ್ತಾರೆ ಇವ್ರ ಕೈಲಿ ಆಗುತ್ತಾ ಕೊಡೋಕ್ಕೆ? ಆಗೋದಿಲ್ಲ. ಅಷ್ಟೇ ಸರ್ ನಾವು ಹೇಳೋದು. ಏನಪ್ಪ ಅಂದರೆ ಸಮಸ್ಯೆಗಳು ಮಾತಾಡ್ತೀನಿ ಅಂತ ಅಂದರೆ ರಾಶಿ ಎಷ್ಟು ಸಮಸ್ಯೆ ಐತೆ, ಏನು ಹೇಳೋಕ್ಕಾಗಲ್ಲ. ಪಬ್ಲಿಕ್ ನಡೆಯೋದು ನಡೀತಾ ಇರ್ತದೆ, ಹೋಗೋದು ಹೋಗ್ತಾ ಇರುತ್ತೆ ಅಷ್ಟೇ. ಬೀಟ್ಲೆಸ್ ಕರ್ನಾಟಕ.